ನಮಸ್ತೆ ಸ್ನೇಹಿತರೆ, ನನ್ನ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಕೆಲವೊಂದು ಸರ್ತಿ ನಾವು ನರ್ಸರಿಯಿಂದ ದಾಸವಾಳ ಗಿಡನ ತೊಗೊಂಡು ಬಂದು ಪಾಟಲ್ಲಿ ನೆಟ್ಟಿರ್ತೀವಿ. ಅದು ತಂದಾಗ ತುಂಬ ಹೂ ಬಿಡುತ್ತೆ. ಆಮೇಲೆ ಕ್ರಮೇಣ ಅದು ಹೂವಾಗೋದು ಕಡಿಮೆ ಆಗುತ್ತೆ. ಗಿಡ ಸ್ವಲ್ಪ ಹಾಳಾಗಿ ಹೂ ಒಂದು ಆಗಲ್ಲ. ಇದಕ್ಕೆ ಏನು ಪರಿಹಾರ ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನಾವು ₹100 ಕೊಟ್ಟು ನರ್ಸರಿಯಿಂದ ಒಳ್ಳೊಳ್ಳೆ ದಾಸವಾಳ ಕಲರ್ ಹೂ ಗಿಡವನ್ನು ತಂದು ನೆಟ್ಟಿರ್ತೀವಿ. ಆದರೆ ತಂದಾಗ ಅದು ಒಳ್ಳೆ ಹೂ ಬಿಡುತ್ತೆ. ಕ್ರಮೇಣ ಅದು ಹೂ ಬಿಡೋದು ಕಡಿಮೆ ಆಗುತ್ತೆ. ಹಾಗೆ ಆ ಗಿಡನೂ ಹಾಳಾಗ್ತಾ ಬರುತ್ತೆ. ಇದಕ್ಕೆ ಏನು ಪರಿಹಾರ ಮಾಡಬೇಕು ಅನ್ನೋದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನನಗೆ ಸಪೋರ್ಟ್ ಮಾಡಿ. ಇದು ನೋಡಿ, ನಾನು ನರ್ಸರಿಯಿಂದ ತಂದಂತಹ ದಾಸವಾಳದ ಗಿಡ. ಇದು ತುಂಬ ಚೆನ್ನಾಗಿ ಹೂ ಬಿಡ್ತಾ ಇತ್ತು. ಈಗ ನೋಡಿದರೆ ಈ ಥರ ಆಗಿದೆ ನೋಡಿ. ಇದು ಇನ್ನೊಂದು ಗಿಡ, ಇದು ಸಹ ಈ ಥರ ಆಗಿದೆ. ಮೊದಲಿಗೆ ನೀವು ದಾಸವಾಳದ ಗಿಡದ ಮಣ್ಣು ಗಟ್ಟಿಯಾಗಿದ್ದರೆ ಅದನ್ನು ಸಡಿಲ ಮಾಡಬೇಕು. ನೋಡಿ, ಈ ಥರ ಒಂದು ಕೈ ತೊಗೊಂಡ್ಬಿಟ್ಟು ಅದರಲ್ಲಿ ನೀವು ದಾಸವಾಳದ ಗಿಡದ ಬುಡದ ಮಣ್ಣನ್ನು ಬಿಡಿಸ್ಬೇಕು. ಈ ಥರ ಸುತ್ತಲೂ ಮಣ್ಣನ್ನು ಬಿಡಿಸ್ಬೇಕು. ಮಣ್ಣನ್ನು ಬಿಡಿಸಿ ಆದಮೇಲೆ ಏನು ಮೇಲೆ ಇರುತ್ತೋ ಒಂದು ಲೇಯರ್ ಮಣ್ಣನ್ನು ತೆಗಿಬೇಕು. ಮೇಲಿನ ಒಂದಷ್ಟು ಮಣ್ಣನ್ನು ತೆಗಿಬೇಕು. ನೋಡಿ, ನಾನೀಗ ಮೇಲಿರುವ ಒಂದಷ್ಟು ಮಣ್ಣನ್ನು ತೆಗಿತಿದ್ದೀನಿ. ಆಮೇಲೆ ಆ ಮಣ್ಣನ್ನು ತೆಗೆದುಬಿಟ್ಟು ಅದಕ್ಕೆ ಈಗ ಗೊಬ್ಬರವನ್ನು ಹಾಕಬೇಕು. ಕೊಟ್ಟಿಗೆ ಗೊಬ್ಬರ ಅಥವಾ ಎರೆಹುಳ ಗೊಬ್ಬರ ಅದು ಯಾವುದು ಬೇಕಾದರೂ ಹಾಕ್ಬೋದು. ಅದರ ಮೇಲೆ ಮತ್ತೆ ಮಣ್ಣನ್ನು ಹಾಕಬೇಕು, ಹೊಸ ಮಣ್ಣನ್ನು ಹಾಕಬೇಕು. ಈಗ ನಾನು ಗಿಡದ ಬುಡದಿಂದ 1.5 to 2 ಅಡಿಯಷ್ಟು ಮೇಲೆ ಗಿಡವನ್ನು ಬಿಟ್ಟು ಉಳಿದಿದ್ದನ್ನೆಲ್ಲ ಕಟ್ ಮಾಡ್ತಾ ಇದ್ದೀನಿ. ಈ ಥರ ಸರಳ ಉಪಾಯವನ್ನು ಮಾಡಿ ನೀವು ಗಿಡವನ್ನು ಉಳಿಸ್ಕೊಳ್ಬೋದು. ತುಂಬ ಹೂವು ಆಗೋ ಹಾಗೆ ಮಾಡ್ಕೋಬೋದು ದಾಸವಾಳ ಗಿಡದಲ್ಲಿ. ನೋಡಿ, ಇದು ಈ ಥರ ಮಾಡಿ ನಾನು 15 ದಿನದಲ್ಲಿ ಈ ಗಿಡ ಎಷ್ಟು ಚೆನ್ನಾಗಿ ಚಿಗುರಿದೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ನೋಡಿ, ತುಂಬಾ ಚೆನ್ನಾಗಿ ಚಿಗುರುತ್ತೆ ಈ ಗಿಡ. ನೀವು ಈ ಸರಳ ಉಪಾಯವನ್ನು ಮಾಡ್ಕೊಂಡ್ಬಿಟ್ಟು ನೀವು ನರ್ಸರಿಯಿಂದ ತಂದಂತಹ ದಾಸವಾಳ ಗಿಡದಲ್ಲಿ ಜಾಸ್ತಿ ಹೂವಾಗೋ ಹಾಗೆ ಮಾಡ್ಕೋಬೋದು. ಹಾಗೆ ನೀವು ಈ ಗಿಡವನ್ನು ಉಳಿಸ್ಕೊಳ್ಬೋದು. ಆಮೇಲೆ ಈ ಗಿಡಕ್ಕೆ ಚೆನ್ನಾಗಿ ನೀರು ಕೊಡಬೇಕು. ಹಾಗೆ ನೀರು ನಿಲ್ಲಬಾರ್ದು, ಪಾಟಲ್ಲಿ ನಿಂತರೆ ಕೊಳ್ತೋಗುತ್ತೆ ಗಿಡದ ಬುಡ. ಹಾಗೆ ಈ ದಾಸವಾಳ ಗಿಡಕ್ಕೆ ಮುಖ್ಯವಾಗಿ ಕಾಡುವಂತಹ ಹುಳಗಳ ಅಂದರೆ ಮೀಲಿಬಗ್. ಇವುಗಳನ್ನು ನಾಶ ಮಾಡೋದು ಹೇಗೆ ಅನ್ನೋದನ್ನು ನಾನು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ. ಏನು ನಾನು ಹೇಳಿದ್ದೀನೋ ಈ ಥರ ನೀವು ಪ್ರತಿ ತಿಂಗಳು ಮಾಡ್ತಾ ಬಂದರೆ, ಪ್ರತಿ ತಿಂಗಳಿಗೊಂದ್ಸರಿ ಮಾಡ್ತಾ ಬಂದರೆ ನಿಮ್ಮ ದಾಸವಾಳ ಗಿಡ ಯಾವತ್ತೂ ಹಾಳಾಗಲ್ಲ. ತುಂಬ ಹೂ ಬಿಡತ್ತೆ, ಹಾಗೆ ಹಸಿರಿನಿಂದ ಕೂಡಿರತ್ತೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮಗೇನು ಲಾಸ್ ಆಗಲ್ಲ ಫ್ರೆಂಡ್ಸ್. ನನಗೆ ತುಂಬ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.